ಸೊ ನಮಸ್ಕಾರ ಗೈಸ್, ಇಲ್ಲೊಂದು ಬಡವಿ ಬೇವರ್ಸಿ ಬೇಕು, ರೆಡ್ ಕಲರ್ ಡ್ರೆಸ್ ಹಾಕೊಂಡು ಮೋನಿಕಾ ಆಗ್ಬೇಕು ಅಂತ ಕನ್ಸ್ಕೊಂತಾ ಇರುತ್ತೆ. ಅಷ್ಟೇ ಸ್ಟೋರ್ ಮ್ಯಾನೇಜರ್ ಹೊರಡೆಯಿಂದ ಬಂದ್ಬಿಟ್ಟು ಮೋನಿಕಾ ಆಗ್ಬೇಕಾ, ಮೋನಿಕಾ ನಿನ್ ಮಕ್ಕ ನೋಡ್ಕೊಂಡಿದ್ಯಾ, ಎಮ್ಮೆ ಮಕ್ಕ ಇದ್ದಂಗ ಐತೆ ಅಂತ ಆ ಕಡೆ ಈ ಕಡೆ ಕೆನ್ನೆಗೆ ಫೈಟ್ ಬೇಡ ಅಂತ ಬಿಟ್ಬಿಟ್ಟು ಆಸೆ ಹಾಕ್ಬಿಡ್ತಾಳೆ. ಅಷ್ಟೇ ಡವ್ ಕಾರ್ತಿಕ ನೋಡಿ ಓಡ್ ಬರ್ತಾನೆ. ಏನಾಗಲ್ಲ ಬೇಬಿ ಬಾ, ಈ ಕೆಟ್ಟು ಜಗತ್ತಲ್ಲಿ ಒಂದ್ ಪುಟ್ಟು ಸ್ವರ್ಗ ತೋರಿಸಿ ನಾನ್ ನಿನ್ನ ಮೋನಿಕಾ ಮಾಡ್ತೀನಿ ಅಂತ ಕರ್ಕೊಂಡು ಹೋಯ್ತಾನೆ. ಹಂಗೆ ನಡ್ಸ್ಕೊಂಡ್ ಕರ್ಕೊಂಡು ಹೋಗಿ ಅವ್ನ ಆಯ್ಕಂತಿದ್ದ ಇರೋ ಇವ್ಳು ಚೆನ್ನಾಗಿರ್ಬೇಕು ಅಂತ ಬಿಸಿಬೇಳೆ ಬಾತ್ ಮಾಡ್ಬಿಟ್ಟು ತಿನ್ನಿಸ್ತಾನೆ. ಆದ್ರೂ ಈ ಬಡವಿ ಬೇವರ್ಸಿ ಆ ಮೋನಿಕಾ ಡ್ರೆಸ್ ನೇ ಕನ್ಸ್ಕೊಂತಾ ಇರ್ತಾಳೆ. ಅದಕ್ಕೆ ನಮ್ ಕಾರ್ತಿಕ ಖಾಲಿ ಪರ್ಸ್ ತೋರಿಸ್ಬಿಟ್ಟು ನಂತಿಕ ಊರ್ ಬಾಗ್ಲಾಗಿರೋ ಪರವಾಗಿಲ್ಲ, ನಿನಗೆ ಮೋನಿಕಾ ಡ್ರೆಸ್ ಕೊಡ್ಸಿ ಅಂತ ಶಪಥ ಮಾಡಿ ಹೋಗ್ತಾನೆ. ಮಾಡ್ಬಿಟ್ಟು ಇಲ್ಲಿ ಬಂದ್ ಒಂದ್ ಪ್ರಾಣ ಒತ್ತೆ ಇಟ್ಟು ಸ್ಟಂಟ್ ಗಿಂಟೆಲ್ಲ ಸರಿಯಾಗಿ ಮಾಡ್ತಾ ಇರ್ತಾನೆ. ಆಮೇಲೆ ಗಾರೆ ಕೆಲಸ ಮಾಡಕ್ಕೆ ಅಂತ ಸ್ಟಂಟ್ ಗಿಂಟೆಲ್ಲ ಮಾಡಿದೆ. ಹೋಲಿ ಬಿಡಿಗೆ ಹೆಂಗ ಗಾರೆ ಕೆಲಸ ಮಾಡಿ ಅವ್ರ ಓನರ್ ಬ್ಲಾಕ್ ಪುಸಿ ಹತ್ರ ಕಾಸಿಸ್ಕೊಂತಾನೆ. ಆಕಾಶ್ ಸಾಲೇನು ಸಾಲಲ್ಲ ಅನ್ಬಿಟ್ಟು ಇನ್ನ ವೆಲ್ಡಿಂಗ್ ಎಲ್ಲ ಮಾಡಿ ಬಿಲ್ಡಿಂಗ್ ಎಲ್ಲ ಹೊಡೆದಾಕಿ ಮತ್ತೆ ಅವ್ರ ಓನರ್ ಬ್ಲಾಕ್ ಪುಸಿ ಹತ್ರ ಇನ್ನ ಕಾಸಿಸ್ಕೊಂತಾರೆ. ಕಾಸಿಸ್ಕೊಂಡ್ ಬಂದು ಅಂಗಡಿ ಹೋದವರೊಳೆ ಮಾರಿ ಮುತ್ತು ಮೊಮ್ಮಗಳು ತರ ಆಡ್ತಾಳೆ ಅಂತ ಭಯ ಪಟ್ಕೊಂಡು ಕಾಸು ಅಲ್ಲೇ ಇಟ್ಬಿಟ್ಟು ರಸ್ ಜೊತೆ ಗೊಮ್ಮೆ ತೆಂಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ಅಕ್ಕ ಅಡ್ಗೆ ಮಾಡ್ಬೇಕು ಅಂತ ತರಕಾರಿ ಎಲ್ಲ ತಗೊಂಡ್ ಮನೆಗೆ ಬರ್ತಾ ಇರ್ತಾಳೆ. ಈ ಕಡೆ ಅಣ್ಣ ಅವಳು ಬರ್ಲಿ ಬಂದ ತಕ್ಷಣ ಡ್ರೆಸ್ ನೋಡಿ ಏತ್ಕೊಂಡ್ಬಿಡ್ತಾಳೆ ಅಂತ ಖುಷಿಯಾಗಿರ್ತಾನೆ. ಅಕ್ಕ ಬಂದಿದ ತಕ್ಷಣ ನಿಜವಾಗ್ಲೂ ಏತ್ಕೊಂಡ್ಬಿಡ್ತಾಳೆ. ವಾವ್ ಏನ್ ಎತ್ಕೊಂಡ್ಬಿಡ್ತಾರೆ, ಇದೇನಿದು ಕಾರ್ತಿಕ್ ಇಡೀ ಮೋನಿಕಾ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಆಗ್ತಾ ಇರ್ತಾನೆ. ಮಳೆ ಬಂದಾಗ ಮಳೆ ನೀರ್ನ ಇಟ್ಕೊಂಡು ತಾಮ್ರ ಚೊಂಬಲ್ 2 ರಿಂದ 3 ದಿವಸ ಇಡಿ. ಅಂಡ್ 2 ರಿಂದ 3 ದಿವಸ ಇಕ್ಕಿರೋ ನೀರಿಂದ ನೀವೇನಾದ್ರು ಸ್ನಾನ ಮಾಡ್ಕೊಂಡ್ರೆ ನಿಮ್ ಮೈಟ್ ಯಾವ ಆಗುತ್ತೆ ಅಷ್ಟೇ. ದೇವ್ರ ಒಳ್ಳೇದ್ ಮಾಡ್ತದ. ಬೇಬಿ ನಂಗ್ ರೌಂಡ್ ಓಡ್ಸು. ಏ ಹಿಂಗಲ್ಲ, ಬೈಕಲ್ಲಿ ಕುಂಡಿಸ್ಕೊಂಡ್ ರೌಂಡ್ ಓಡ್ಸು. ಏ ಬೇವರ್ಸಿ ನನ್ ಮಗನೆ ಬೈಕ್ ಓಡಿಸ್ಕೊಂಡ್ ರೌಂಡ್ ಓಡ್ಸು. ನೋಡಿ ಇವ್ರು 3 ಜನ ನೋಡು, 3 ಅಡಿ 5 ಅಡಿ 7 ಅಡಿ ಫೋನ್ಗಳು ಸಿಗ್ತಾರೆ ಗೊತ್ತಾ, ಸ್ಟೆಪ್ ಬೈ ಸ್ಟೆಪ್ ಹಂಗೆ ಅವರು ಸೇಮ್ ನಿಂತಿರೋದು ನೋಡು. ಕೇಳು, ನಂಗೊಂದು ಡೌಟ್ ಮಚ್ಚ. ಮಚ್ಚ ಹೇಳು, ಅದೇನ್ ಡೌಟ್ ಅದು? ಬಗ್ಲು ನಮ್ ಕಾಲು 2-3 ಗಂಟೆಗಳ ಕಾಲ ಶೂ ಒಳಗಡೆ ಇದ್ರೆ ವೈಟ್ ಆಗ್ಬಿಡುತ್ತೆ ಅಲ್ವಾ? ಆಗುತ್ತೆ, ಅದ್ರಲ್ಲೇನಿದೆ. ಮತ್ತೆ ನಮ್ ಸಾಮಾನ್ ಅಷ್ಟು ವರ್ಷದಿಂದ ಒಳಗಡೆನೆ ಇದೆ, ಮತ್ತೆ ಅದ್ಯಾಕೆ ವೈಟ್ ಆಗಿಲ್ಲ? ಮಮ್ಮಿ ನಿನ್ ದೃಷ್ಟಿಲಿ ನಾನು ಎಷ್ಟಕ್ ಬಾಳ್ತೀನಿ? ಕೋಟಿಗ್ ಬಾಳ್ತೀಯ ಮಗ. ಮತ್ತ ಅದೇ ಕೋಟಿಲಿ ಒಂದ್ 500 ರೂಪಾಯಿ ಕೊಟ್ರಿ ಗಾಡಿ ಪೆಟ್ರೋಲ್ ಖಾಲಿ ಹೊಡೀತು. ನಿಮ್ ಕೈಯಲ್ಲಿರೋ ಈ ಮೆಹಂದಿ ತುಂಬಾ ಸಖತ್ತಾಗೈತೆ. ಅಂಡ್ ನಿಮ್ಮ ಅಕ್ಕ ಮಿಂಡ್ರಿ ಹೊಡ್ದವ್ನೆ ಬೋಳಿ ಮಗನೆ. ಪಿಕ್ಚರ್ ಆಫರ್ ಬಂದಿದೆ ಸರ್, ನಾನೇ ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂತ ಸವಾಸ ಬೇಡ ಅಂತ ಬಿಟ್ಟಿದ್ದೀನಿ. ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಟ್ಟೆಗೆ ದುಡ್ಡು ಹಾಕ್ಬಿಟ್ಟು ದೇವ್ರ ಕೈ ಮುಗಿತಾರೆ. ಸಾಯಂಕಾಲ ನಾನು ಹಾಕೋ ವಿಡಿಯೋಗೆ ಬಂದು ಲೈಕ್ ಕೊಟ್ಬಿಟ್ಟು ಕಮೆಂಟ್ ಹಾಕ್ತಾರೆ. ಮಗನೇ ಬೋಜು ಅದ್ಯಾವ್ದೋ ಹುಡುಗಿಗೆ ಓಡೋಗಿ ಬಂದು ತಪ್ಕಂದೆ, ಅದನ್ನು ನಾನು ನೋಡ್ದೆ. ಅದು ತುಂಬಾ ಇಲ್ಲಿ ಟ್ರೋಲ್ ಆಗ್ತಾ ಇದೆ. ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾರೆ, ಬ್ಯಾಡ ಆ ಹುಡುಗಿ ನಿನಗಿಂತ ಹೈಟು, ನಿನಗೆ ಮ್ಯಾಚ್ ಆಗಲ್ಲ. ಆಮೇಲೆ ಆ ಹುಡುಗಿ ಸುಮ್ನೆ ಜಗಳಕ್ಕೆ ಬಿದ್ದುಬಿಡ್ತದೆ ಎಲ್ಲರ ಜೊತೆ. ಹಂಗಾಗಿ ನಮ್ಗೆ ಸೆಟ್ ಆಗಲ್ಲ. ನೀನು ಅದು ಅಲ್ಲಿಗೆ ಕಟ್ ಮಾಡ್ಬಿಟ್ಟು ಮುಂದೆ ಕಾರ್ಯ ನೋಡು, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೆನ್ನೆಯಿಂದ ಒಂಚೂರು ಓಪನ್ ಅಪ್ ಆಗಿದ್ಯಾ. ಈ ಲೆಟ್ರು 3 ಮಿಷಿನ್ಗೆ ಹೋಗಿ ಹರಿದೋದ್ರು ಪರವಾಗಿಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ. ಆದ್ರೆ ಅವಳಿಗೆ ನೀನ್ ಕೊಟ್ಟಲ್ಲ ಕೌಂಟ್ರು, ಅದು ತುಂಬಾ ಚೆನ್ನಾಗಿದೆ. ಹಂಗಾಗಿ ಇವಾಗ ಅವಳ ಟೈಮ್ ಬಂದದೆ, ನಾಳೆ ನಿನ್ ಟೈಮ್ ಬಂದಾಗ ಅವಳ ಜುಟ್ಟು ಹಿಡ್ದು ಆಚಕ್ತಾರೆ. ಇಂತಿ ನಿನ್ನ ಪ್ರೀತಿಯ ಅಮ್ಮ. 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ. ಇದ್ ಯಾಕ ಓಪನ್ ಆಯ್ತಾ ಇಲ್ಲ? ಅದ್ ನಿಮ್ಮ ಅಪ್ಪಂಗ್ ವರದಕ್ಷಿಣೆ ಸಿಕ್ಕಿತಾ? ಜೋಳಿ ಮಗನೆ ಬೈಲಿ, ನಿನ್ ಯೋಗ್ಯತೆ ಎಷ್ಟೈತೋ ಅಷ್ಟಲ್ಲೇ ಇರ್ಬೇಕು. ಉರ್ಸಕ್ಕೆ ಮಾಡ್ದಂಗಿತ್ತಲ್ಲ ಇಲ್ಲಿಗೆ ಹೊಟ್ಟೆ ಉರಿಯೋದ್ ನೋಡಿ ನನ್ಗೆ ಖುಷಿನೇ ಆಗ್ತದೆ. ಇವ್ರು ಯಾಕೆ ನಾನು ಹಿಂದೆ ಬಿದ್ದವ್ರೆ ಅಂತ ಗೊತ್ತಾಯ್ತಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ಐ ಆಮ್ ಆಲ್ರೆಡಿ ಕಮಿಟೆಡ್. ಅಶ್ವಿನಿ ಅವ್ರನ್ನ ಚೂಸ್ ಮಾಡಿದ್ರಿ, ಇಲ್ಲಿ ಕಾವ್ಯ ಲೆಕ್ಕಕ್ಕೆ ಬರ್ತಾ ಇಲ್ಲ. ಇಲ್ಲ, ಕಾವ್ಯನ ಕವನ ಹೇಳಿಬೇಕಾದ್ರೆ ಇಂಪ್ರೆಸ್ ಮಾಡ್ತೇನೆ ನಾನು. ಹೇಳಿ. ಬಿಗ್ ಬಾಸ್ ಮನೆಯಲ್ಲಿ ಇವಳೊಟ್ಟಿಗೆ ಕಳೆದಿದ್ದೆಲ್ಲ ಸುಂದರ ಸಮಯ, ಏನವಳ ನಾಜುಕು ನಯ ವಿನಯ, ಪ್ರೀತಿ ಹೇಳಲು ಇನ್ನು ನನಗೇಕೆ ಭಯ, ಓ ನನ್ನ ಕಾವ್ಯ ಕೊನೆವರೆಗೂ ಜೊತೆ ಇರುವೆಯ. ಅವ್ರೆ ನಿಮ್ಮ ರೆಸ್ಪಾನ್ಸ್ ಏನು ಅಂತ ನಾನು ಕೇಳಕ್ ಹೋಗಲ್ಲ. ಇದನ್ನ ಕೇಳಿದ್ರೆ ಅಂದ್ರೆ ಸತ್ಯವಾಗ್ಲೂ ನನ್ನ ವೃತ್ತಿ ಚೇಂಜ್ ಆಯ್ತು ಅಂತ ಅರ್ಥ. ಚಾ ಬೇಡ ಕಾಫಿ ಕೊಡು. ಜ್ವರ ಬಂದ್ರೆ ಹಾಸ್ಪಿಟಲ್ಗೆ ಹೋಗೋಣ.
ಮಾಡ್ಬೋದು. ನಂತರ ನೀನು 100 ಸಿನಿಮಾನ ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ನನ್ನ ವಯಸ್ಸಿಗೆ 39-40 ವರ್ಷಕ್ಕೆ ನೀನ್ 100 ಸಿನಿಮಾ ನೀನ್ ಮಾಡ್ಬಿಡು. ನಿನಗಿದೇ ಚಾಲೆಂಜ್. ಇನ್ನೋಸೆಂಟ್ಗೆ ನಾನು ಇನ್ನೋಸೆಂಟ್, ರಾಕ್ಷಸಿಗೆ ನಾನು ರಾಕ್ಷಸೇ ಆಗ್ತೀನಿ. ಓಕೆ, ನಿಮ್ಗೆ ನೀವು ಸಿನಿಮಾ ಅಂತ ಹೇಳ್ತೀರಲ್ವಾ, ನಿಮ್ಗೆ ಇದು ಮನೆ ಕಲ್ಸ್ ನಂತರನೇ ನಾನು ಹೋಗ್ತೀನಿ ಅಂತ ಇದೆ ನಿಮ್ಗೆ ನಾನು ಹೇಳುವ ಚಾಲೆಂಜ್. ಅಲ್ಲಿ ಬೇರೆ ನಿಮಗೆ ಹೆಂಗಾರ ತಿಳಿತ ಹೆಣ್ಮ ಯಾಕಡೆ ಬೇಕಾಕಡೆ ಮತ್ ನಮ್ಮ ಬಂದ್ ಯಾಕಡೆ ಬೇಕಾಕಡೆ ಮಾತಾಡ್ತಾಳ. ತಲೆ ಮೆಂಟಲ್ ಐತೆಕಿಂದು ಒಂದ್ ಸ್ವಲ್ಪ ಕುಡ್ಕೊಂಡ್ ಹೋಗ್ಕೆ ನಾನ್ ಬಾಳ ಇಲ್ಲ. ಮೆಂಟಲ್ ಯಾಕಿರ್ತದ ನೀನು ಹೊಚ್ಚಿ ಎಲ್ಲಿ ತಂದಿಟ್ಟು ಏನ್ ಪುಣ್ಯ ಬೇಡ ಹಚ್ಕಡೆ ನಡಿ ಭದ್ರಪ್ಪನ ಹೇಳ್ಕೊಂಡ್ ಹೋಗೋಣ. ಬಾಯಿಗೆ ಹಗ್ದ ಮತ್ತೆ ಅಲ್ಲೇ ಭದ್ರಪ್ಪನ ಅಲ್ಲ ಹರಿಬೇಕು, ಇಲ್ಲಿ ನಮ್ಮ ಹೊಲ ಎದಕ್ ಬಂದಿದಿ? ಚಳಿಗಾಲ ಬಂದಾಯ್ತು, ಇನ್ ಮುಂದೆ ಹಗಲು ಚಿಕ್ಕದಾಗ್ತದೆ, ಮತ್ತೆ ಸಂಸಾರ ದೊಡ್ಡದಾಗ್ತದೆ. ನನ್ ಕೈಯಾಗ 50 ರೂಪಾಯಿ ಐತಿ. ಹೆಂಗ ನಾನು ಅಂಬದ್ 50 ರೂಪಾಯಿ ಐತಿ ಅಂತ? ನನ್ ಕೈಯಾಗ ಏನಾರ 50 ರೂಪಾಯಿ ಇರ್ಲಿಲ್ಲ ಅಂದ್ರ ನನ್ನ 58 ಬಡಿ ಅಂತಿ. ಹಂಗಾದ್ರ ಸರಿತ. ಆಟ ಗೊತ್ತಾತಲ್ಲ? ಗೊತ್ತಾತ. ನಾನು 50 ರೂಪಾಯಿ ನಾ ಕೆಳಗ ಹಾಕತ್ನ, ನೀನ್ ಅದ್ ತಗೋಬೇಕು. ನೀ ತಗೋನಕ್ ಎಷ್ಟತ್ ಮಾಡ್ತಿ ಅಷ್ಟೇಟ್ ಬಡಿತ್ ನಾನು. ಸರಿ ತಗ, ಹಿಂಗ್ ಒಯ್ಯದ್ರಾಗ ಹಿಂಗ್ ತಗೊಂಡ್ಬಿಡ್ ತಗೋಣ. ತಡಿ ಬ್ಯಾಟ್ ತಗಂತ. ಅದ್ ಬ್ಯಾಟ್ ಯಾಕೆ ತಗಂತಿ? 1 ಸೆಕೆಂಡ್ ಆಗಲ್ಲ ಅಂತ ತಗೋಣ ಅದನ್ನ. ಸರಿ ಸ್ಟಾರ್ಟ್ ಮಾಡಮ್ಮ. 3, 2, 1 ಸ್ಟಾರ್ಟ್. ಮೋಸ ಇದು, ಮೋಸ ಇದು, ಮೋಸ ಇದು, ಮೋಸ ಇದು. ಯಾರು ಎಷ್ಟು ಮಾಡ್ತೀರಾ? ನೀವ್ ಮಾಡಿರೋರು ಅಲ್ಲೇ ಇದ್ದೀರಾ, ಮಾಡಿಸ್ಕೊಂಡಿರ್ತಾರ, ಇಲ್ಲಿ ನಿಂತಿದ್ದಾರೆ. ಇದು ಇಷ್ಟೇ ನೀವ್ ಹರ್ದಾಕೊಂಡ್ರು ಏನ್ ಮಾಡಕ್ಕಾಗಲ್ಲ. ಗಂಟನ್ನ ಕರೀರಿ ಮಾಡ್ತಾಳೆ ಅಂತ ಹೇಳಿದ್ರು, ನೋಡ್ಕೊಂಡ್ ಮಾಡಮ್ಮ ಅಂತಂದ್ರು. ಹ್ಞೂ ಅಣ್ಣ ಆಯ್ತು ಅಣ್ಣ, ನೀವ್ ಹೇಳ್ತೀನಿ ನೈಟಿ ಅಕ್ಕ ಬರಮ್ಮ ಅಂತಂದ್ರು. ನೈಟಿನ ಯಾವ್ದಾರು ಚೆನ್ನಾಗಿರೋ ಒಂದ್ ಮಾತು ಹೇಳಿದ್ರೆ ನಿಮ್ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ ಅಣ್ಣ ಹೇಳ್ತೀರ ಅಣ್ಣ. ಎಲ್ಲ ಹೇಳಾಯ್ತು ಅಕ್ಕ, ಹೇಳಾಯ್ತು ಅಕ್ಕ, ಇಷ್ಟ ಹೇಳೋದು. ನೋಡ್ ಸೊಳ್ಕ್ಯ ಸಾರಿ ನೋಡ್ ಸುಮಿತ್, ನನಗ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗತ್ತಿಲ್ಲ. ಎಲ್ಲಾರು ನನ್ ನಿನ್ ತಮ್ಮ ಅನ್ಕೊಳಕತ್ತಾರ. ನಂಗೂ ಆಸೆ ಇರ್ತೈತಲ್ಲ ನನ್ ಪಾರ್ಟ್ನರು ರಾಕಿಂಗ್ ಸ್ಟಾರ್ ಕಿಚ್ಚಾಗತ್ತೆ ಕಾಣ್ಲಿ ಅಂತ. ವಿಚಾರ ಮಾಡೀನಿ, ಜಿಮ್ಮಿಗೆ ಹೊಂಟೇನಿ, ಶಿಸ್ತು ತಿನ್ನಾಕತ್ತೇನಿ, ಆದ್ರೆ ಏನ್ ಮಾಡೋದು ತಿನ್ನೋದೆಲ್ಲ ಬೆಳಿಗ್ಗೆ ನಿಲ್ಸೋದಾಗೈತಿ. ಇದೆಲ್ಲ ವರ್ಕ್ ಆಗೋಂಗಿಲ್ಲ ಸುಮಿತ್, ಲೆಟ್ಸ್ ಬ್ರೇಕಪ್. ಸಾರಿ. ಆಫ್ಟರ್ 6 months 6 ತಿಂಗಳಾದ್ಮೇಲೆ ಬೆಟ್ಟ ಆದ್ರೆ ಏನವರು? ಹೌದು. ಹೆಂಗದಿ? ನಾ ಆರಾಮದೇನಿ, ನೀ ಹೆಂಗದಿ? ನಿನ್ ಬಿಟ್ಟು ಜಿಮ್ಮಿಗೆ ಹೊಂಟ ಸುಮಿತ್. ಆರಾಮ್ ಹೆಂಗಿರ್ಲಿ ಹೇಳಿ ನೀನ. ಸುಮಿತ್, ಇದ್ರ ಬಗ್ಗೆ ಈಗ ಮಾತಾಡೋದ್ ಬೇಡ. ಯಾಕ? ನಾ ಮೂವನ್ ಆಗೇನಿ, ನೀನು ಮೂವನ್ ಆಗಿ ಅನ್ಕೊಂಡೇನಿ. ಹಾಗೇನಾಗಿಕೊಂಡಿ ಅಷ್ಟೇ. ಇಲ್ಲ ಆಗಿಲ್ಲ. ಓ ಮುದ್ದಿದೆ ಆಗ್ಬಿಡುತ್ತೆ. ಅವೇ ಆ BP ಶುಗರ್ ಇನ್ನು ಗುಳಿಗೆ ಎಲ್ಲಿ ಇಟ್ಟಿ ಅವನ್ನ? ನಿಮ್ಮ ಅಪ್ಪಾರ ಯಜಮಾನ್. ನಂಗೂ ಆಸೆ ಇರ್ತೈತಲ್ಲ ನನ್ ಪಾರ್ಟ್ನರು ರಾಕಿಂಗ್ ಸ್ಟಾರ್ ಕಿಚ್ಚಾಗತ್ತೆ ಕಾಣ್ಲಿ ಅಂತ. ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯಾ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅನಾಥ ಸೇವೆ ಆಗೋಗ್ಬಿಟ್ನಲ್ಲಪ್ಪ, ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ಹರಿಶ್ಚಂದ್ರ ಘಾಟ್ ಅಲ್ಲ. ಎಷ್ಟು ಕುಡ್ದಿ? 30ಗೆ ಹಿಂಗ ಆಡ್ತಿ ಮಗನ. ಹಿಂಗ ಅಲ್ಲಾಡ್ಕೊಂತ ಮನೆಗೆ ಹೋದಿ ಅಂದ್ರೆ ಮೆಟ್ಟಲ್ ಹೊಡಿತಾರೆ ನಿಂಗ. ಸ್ಟೇಬಲ್ ಇರ್ಬೇಕು, ಎಷ್ಟು ಕುಡಿದ್ರು ಸ್ಟೇಬಲ್ ಇರ್ಬೇಕು. ನಾನು 10-15 ಬಾಟ್ಲ್ ಮೂಗಾಗ ಕಿವ್ಯಾಗೆಲ್ಲ ತುರ್ಕೊಂಡು ಕುಡಿತಿದ್ದೆ, ಆದ್ರೂ ಸ್ಟೇಬಲ್ ಇರ್ತಿದ್ದೆ. ಇಷ್ಟಕ್ಕೆ ಹಿಂಗ್ ಮಾಡ್ತಾನ ಮಂಗ್ಯಾನ ಮಗ. ಪ್ರಾಕ್ಟೀಸ್ ಮಾಡೋದು, ಸ್ಟೇಬಲ್ ನಿಲ್ಲೋದು. ಪ್ರಾಕ್ಟೀಸ್ ಮಾಡ, ನಾ ಬರ್ತೇನೆ. ಪ್ರಾಕ್ಟೀಸ್ ಮಾಡ್ತಿರೋ
ಕೇಳ್ರಪ್ಪ ಕೇಳ್ರೆ, ಯಾರ್ಯಾರಿಗೆ ಮದುವೆ ಇಲ್ಲ, ಯಾರ್ಯಾರಿಗೆ ಹುಡುಗಿ ಸಿಕ್ಕಿಲ್ಲ, ನಾಳೆ ಪಂಚಾಯತ್ಗೆ ಲೆಟರ್ ಹಾಕಿ ಬರ್ಬೇಕಂತಪ್ಪ. ಏನ್ ಪ್ರಾಬ್ಲಮ್ ನಿಮ್ಗೆ? ಡಾಕ್ಟರ್ ಸರ್, ಕೋಪ ಬೇಗ ಬಂದ್ಬಿಡ್ತದೆ. ಯಾಕೆ? ತಿರ್ಗಾ ಅದನ್ನೇ ಕೇಳ್ತೀಯ?